ಸಿಎಂ 2 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಇವ್ರು 5 ಲಕ್ಷ ಮಾಡಿದ್ರೆ 10 ಲಕ್ಷ ಮಾಡಿರ್ತಾರೆ. ಸರಿಯಪ್ಪ, ಇವ್ರ ಕಾಲದ ಅಧಿಕಾರದಲ್ಲಿ ಇದ್ರಲ್ಲ, ಹಾಗೆ ಮಾಡಿದ್ರು. ಮತ್ತೆ ಮಾಡಿಲ್ವಲ್ಲ ಅವರು. ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ. ಇದು ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. ಹಾಗಂತೇಳಿ ಸಾವಿಗೆ ಸಮಾನ ಅಂತಲ್ಲ ಪರಿಹಾರ. ಬಿಜೆಪಿ ಅಂತಲ್ಲ ಸರ್, ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು, ಹಾಗಾಗಿ ಸರ್ಕಾರ ಏನಾದ್ರನ್ನ ಪರಿಗಣಿಸುತ್ತಾ ಅಂತ. ಬಿಜೆಪಿ ಬೇಡ ಸರ್, ಬಿಜೆಪಿ ವಿಚಾರ ಅಲ್ಲ. ಕೂಲಿ ಕಾರ್ಮಿಕರಿದ್ರು, ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಸರ್ಕಾರ ಅಂತ. ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ? ಸತ್ತದವ್ರಿಗೆ, ಆಕಸ್ಮಿಕವಾಗಿ ಸತ್ತದವ್ರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ದೀವಿ. ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಸರ್. ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿ ಸರ್. ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳುಗಳೇ ಜಾಸ್ತಿ ಇದ್ದಾರೆ. ಎಲ್ಲ ಆರ್ಥಿಕವಾಗಿ ಹಿಂದುಳಿದವ್ರೆ ಅಂತಲೇ ಕೊಡೋದು ಪರಿಹಾರ. ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರದಿಂದ?